ಸೊ ಇವತ್ತಿನ ಪಂದ್ಯಾವಳಿಯ ಬಗ್ಗೆನೇ ಎಲ್ಲರಿಗೂ ಕೂಡ ಆಸಕ್ತಿ. ಹಾಗಾಗಿ ನಿಮ್ಮ ಆಸಕ್ತಿಗೆ ನಾವ್ಯಾಕೆ ಬೇಸರ ಮಾಡಬೇಕು? ಹಾಗಾಗಿ ಆಸಕ್ತಿಗೆ ಇನ್ನೊಂದಿಷ್ಟು ನೀರೆರೆಯುವಂತ ಕೆಲಸವನ್ನ ಮಾಡೋಣ. ಇವತ್ತು IPL ಫೈನಲ್ ಪಂದ್ಯ ಜಿದ್ದಾಜಿದ್ದಿ ಇವತ್ತಿರೋದು. ಬೆಂಗಳೂರು ಪಂಜಾಬ್ ರೋಚಕ ಹಣಾಹಣಿ ಇವತ್ತು ನಡೆಯುತ್ತೆ. 18 ವರ್ಷಗಳ ಕನಸು, 17 ಮುಗಿದು 18ನೇ ವರ್ಷದಿದು. ಈ ಕನಸು ಇವತ್ತು ನನಸಾಗುವಂತ ಭರವಸೆ ಹೆಚ್ಚಾಗಿದೆ. ಚಾಂಪಿಯನ್ ಪಟ್ಟಕ್ಕೆ ಬೆಂಗಳೂರು ಪಂಜಾಬ್ ಇವತ್ತು ಫೈಟ್ ಮಾಡುತ್ತೆ. ಎರಡೂ ಟೀಮ್ಗಳು ಕೂಡ ಅತ್ಯಂತ ಪ್ರಬಲವಾಗೇ ಇದ್ದಾವೆ. ಆ ಕಡೆಗೂ ಬೌಲಿಂಗು ಬ್ಯಾಟಿಂಗು ಚೆನ್ನಾಗಿದೆ. ನಮ್ಮಲ್ಲೂ ಕೂಡ ಈ ಬಾರಿ ಅಂತೂ ಹೇಳೋ ಹಾಗೆ ಇಲ್ಲ. ಬೌಲಿಂಗ್ ಸೈಡಲ್ಲಿ ಒಂದು ರೀತಿಯಾಗಿ ಪಂಟ್ರಿದ್ರೆ, ಬ್ಯಾಟಿಂಗ್ ಸೈಡಲ್ಲಿ ಇನ್ನೊಂದು ರೀತಿಯಾದಂಥ ಪಂಟ್ರಿದ್ದಾರೆ. ನೀನು ವಿಕೆಟ್ ತೆಗಿ, ನಾನು ಈ ಕಡೆಗೆ ಸಿಕ್ಸ್ ಹೊಡಿತೀನಿ ಅನ್ನುವಂಥ ಬ್ಯಾಟ್ಸ್ಮನ್ಸ್ಗಳು ಕೂಡ ನಮ್ಮ ಹತ್ರ ಇದ್ದಾರೆ. ಸೊ ಏನಾಗುತ್ತೆ ಇವತ್ತು ಅನ್ನುವಂಥ ಕುತೂಹಲ ಇದೆ. ಎಲ್ಲ ಕಡೆಯೂ ಕೂಡ ತಯಾರಿಯನ್ನು ಮಾಡಿಟ್ಕೊಂಡಿದ್ದಾರೆ. ಕೆಲವರು ಅವ್ರವ್ರದ್ದೇ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋಕ್ಕೆ ಮನೆ ಮೇಲೆ ಟೆರೆಸ್ ಮೇಲೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಕೆಲವರು ಆಚೆ ಹೋಗೋಣ ಬನ್ನಿ ಫಾರ್ಮ್ ಹೌಸಿಗೆ ಅಂತ ಇದ್ದಾರೆ. ಕೆಲವರು ಎಲ್ಲಾದರೂ ಪಬ್ಬು ಕ್ಲಬ್ಬಿಗೆ ಹೋಗಿ ಕೂತ್ಕೊಳ್ಳೋಣ, ಮ್ಯಾಚ್ ಆರಾಮಾಗಿ ನೋಡೋಣ ಅಂತ ಇದ್ದಾರೆ. ಕೆಲವರಿಗೆ ಪಾಪ ಡ್ಯೂಟಿ ಇರುತ್ತೆ, ಅವ್ರು ಏನು ಮಾಡೋಕ್ಕಾಗೋದಿಲ್ಲ, ಅವ್ರ ಆಫೀಸಲ್ಲೇ ನೋಡ್ಕೊಳ್ಬೇಕು. ಕೆಲವರಿಗೂ ಒಂದೊಂದು ರೀತಿಯಾಗಿದೆ. ಒಟ್ಟಿನಲ್ಲಿ ಎಲ್ಲರಿಗೂ ಕೂಡ ಆಸಕ್ತಿ ಇವತ್ತಿರುವಂಥದ್ದು IPLನ ಫೈನಲ್ ಪಂದ್ಯ ಯಾರು ಗೆಲ್ತಾರೆ ಅನ್ನೋದರ ಮೇಲೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಪಂಜಾಬ್ ಕಿಂಗ್ಸ್ ನಡುವೆ ಹಣಾಹಣಿ. 18ನೇ ಆವೃತ್ತಿಯ IPL ಫೈನಲ್ ಫೈಟ್ಗೆ ಕ್ಷಣಗಣನೆ ಆರಂಭ ಆಗಿದೆ. ಚೊಚ್ಚಲ ಕಪ್ಪನ್ನು ಗೆಲ್ಲೋದಕ್ಕೆ ಎರಡು ತಂಡಗಳ ನಡುವೆ ದೊಡ್ಡ ಮಟ್ಟದಲ್ಲಿ ಕಾದಾಟ ಇದೆ. 3 ಸಲ ಫೈನಲ್ನಲ್ಲಿ RCB ಎಡವಿದೆ. ಈ ಬಾರಿ ಟ್ರೋಫಿಯನ್ನು ಗೆಲ್ಲುತ್ತಾ ಅಂಥೇಳಿ RCB ಫ್ಯಾನ್ಸ್ ಹೇಳ್ತಾ ಇರುವಂತಹದ್ದು ಗೆದ್ದೇ ಗೆಲ್ತೀವಿ, ಈ ಸರಿ ಕಪ್ಪನ್ನು ಎತ್ತೇ ಎತ್ತುತ್ತೀವಿ ಅಂಥೇಳಿ. ಪಂಜಾಬ್ಗೆ ಇದು 2ನೇ ಪ್ರಯತ್ನ, ಕಪ್ ಗೆಲ್ಲುವಂತಹ ತವಕ ಇದೆ. ಐತಿಹಾಸಿಕ ಕದನಕ್ಕೆ ಅಹಮದಾಬಾದ್ನ ಮೋದಿ ಕ್ರೀಡಾಂಗಣ ಸಜ್ಜಾಗಿರುವಂಥದ್ದು.